ನಮ್ಮ ಮನೆಯದು ಆನೇಕಲ್ ರೇಗ್ದಾರಲ್ಲಿ ಬಂದ ಜೊತೆ ಹೆಣ್ಣು ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸು ಕಂಡೀಷನ್ ಇವೆಲ್ಲ ನೋಡ್ಕೊಳ್ಳಿ. ಗಂಡು ನಿಂತ್ಕೊಳ್ಳೋ ಶೇಪು ಸ್ಟೈಲ್ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ. ಈ ಲೈನಲ್ಲಿ ತುಂಬ ವೀಡಿಯೋಗಳು ಹಾಕಿ ನಾನು ಆನೇಕಲ್ ರೇಗ್ದಾರ್ ನಮ್ಮ ಮನೆಯದು ಏನು ಅಕ್ಕಿಗಳು ಆಡಿದೆ ಅವಲ್ಲಿ ಸಿಕ್ಕಾಪಟ್ಟೆ ವೀಡಿಯೋಗಳು ಹಾಕಿದ್ದೀನಿ. ದೊಡ್ಡ ಜೊತೆ ಸೇಲ್ಗಿಲ್ಲ. ಇದರಲ್ಲಿ ಏನು ಪಟ್ಟ ಬಂದಿದೆ, ಪಟ್ಟ ಮಾತ್ರ ಸೇಲ್ಗಿರೋದು. ಒಂದು ಸಿಂಗಲ್ ಪಟ್ಟ ಮಾಡಿಸಿದ್ದೀನಿ, ತುಂಬ ಒಳ್ಳೆ ಕ್ವಾಲಿಟಿ ಬಂದಿದೆ. ಅಪ್ಪ ಅಮ್ಮಕ್ಕಿಂತ ಸೂಪರಾಗಿ ಬಂದಿದೆ ಈ ಸತಿ ಪಟ್ಟ ಆದದ್ದು. ದೊಡ್ಡ ಜೊತೆದು ಕಂಪ್ಲೀಟ್ ಡೀಟೇಲಾಗಿ ನೋಡ್ಕೊಳ್ಳಿ, ಕಂಡೀಷನ್ಸ್ ಹೆಂಗಿರುತ್ತೆ, ಕ್ವಾಲಿಟಿ ಹೆಂಗಿರುತ್ತೆ ಅಂತ. ಫ್ರೆಂಡ್ಸ್, ಈ ಜೊತೆಗೆ ಬಂದಿರೋ ಪಟ್ಟ ಹೆವಿಯಾಗಿ ಬಂದಿದೆ. ಇಲ್ಲಿ ನೋಡ್ಬೋದು ಅಪ್ಪ ಮಗ ಈ ಎರಡು ಹೆಂಗೆ ಕಾಣಿಸುತ್ತೆ ಅಂತ. ಲೆಂತು, ಕ್ವಾಲಿಟಿ, ನಿಂತ್ಕೊಳ್ಳೋ ಶೇಪು ಸ್ಟೈಲು ಇವೆಲ್ಲ ಸಖತ್ತಾಗಿರುತ್ತೆ. ಹೆವಿ ಚಿಡಿಯಾಗಿ ಬಂದಿದೆ. ಲೆಂತು ಅಷ್ಟೇ, ಅಪ್ಪ ಅಮ್ಮಕ್ಕಿಂತ ಲೆಂತು ಕ್ಲಾಸ್ 1 ಆಗಿ ಬಂದಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ಲು ಎಸ್ ಟೈಪ್ ಗುತ್ತಿಗೆಯಲ್ಲಿ ನಿಂತ್ಕೊಳ್ಳುತ್ತೆ. ಕ್ವಾಲಿಟಿ ಅಪ್ಪ ಅಮ್ಮನೂ ಮೀರಿಸುತ್ತೆ, ಆ ಟೈಪಲ್ಲಿದೆ. ಫಸ್ಟು ಅಪ್ಪ ಅಮ್ಮದು ಡೀಟೇಲ್ ತೋರಿಸ್ತೀನಿ, ಆಮೇಲೆ ಪಟ್ಟದು ಡೀಟೇಲ್ ತೋರಿಸ್ತೀನಿ. ಇವಲ್ಲಿ ಪಲ್ಲ ಸಿಕ್ಕಾಪಟ್ಟೆ ಪಲ್ಲ, ಇವಲ್ಲಿ 30 ನಿಮಿಷ 40 ನಿಮಿಷ ಪಲ್ಲ ಹೋಗುತ್ತೆ. ತುಂಬ ಒಳ್ಳೆ ಆಟ ಇರುತ್ತೆ. ಮೇನ್ ಆನೇಕಲ್ ರೇಗ್ದಾರ್ ಜೊತೆಗೆ ಬಂದಿರೋ ಪಟ್ಟ ಇದು. ಲಾಲ್ ಕಟ್ ಎಲ್ಲ ಹೆವಿಯಾಗಿ ಬಂದಿದೆ. ಅದರಲ್ಲಿ ಪಟ್ಟಾಲಿ ಅಪ್ಪ ಅಮ್ಮ ಲೈಟಲ್ಲಿದೆ, ಪಟ್ಟಾಗೆ ಹೆವಿಯಾಗಿ ಬಂದಿದೆ. ಅಪ್ಪ ಮಗ ಎರಡು ನಿಂತ್ಕೊಳ್ಳೋ ಶೇಪ್ ಸ್ಟೈಲ್ ನೋಡ್ಕೊಳ್ಳಿ, ಕ್ಲಾಸ್ 1 ಆಗಿರುತ್ತೆ. ಫ್ರೆಂಡ್ಸ್, ಇದು ಮೇನ್ ಆನೇಕಲ್ಲು ದೊಡ್ಡ ಗಂಡು, ಸಿಂಗಲ್ ಟೈಲ್ ಬರುತ್ತೆ, ಚಿಪ್ ತಿರಿ ಉದಾ ತಿರಿ ಬರುತ್ತೆ, ವೈಬ್ರೇಷನ್ನು ಚೆನ್ನಾಗಿರುತ್ತೆ. ಲಾಲ್ ಕಟ್ಟು ನೋಡ್ಬೋದು, ಲೈಟಾಗಿರುತ್ತೆ. ಪಟ್ಟಾಗಂತೂ ಲಾಲ್ ಕಟ್ ಹೆವಿಯಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. 2 ಸೈಡು ತಿರಿ ಹೊಡೆದಿದ್ದೀವಿ, ಬ್ರೀಡಿಂಗ್ ಪರ್ಪಸ್ ಅಕ್ಕಿ ಇದು. ಲೆಂತ್ ವೈಸು, ಚಡಿ ಶೇಪು, ಅಗ್ಲ ಎದೆ ಇವೆಲ್ಲ ನೋಡ್ಕೊಳ್ಳಿ, ಸಖತ್ತಾಗಿದೆ. ಇದು ದೊಡ್ಡ ಗಂಡು, ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಫುಲ್ ಹರಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಕಣ್ಣು ಪೂರ್ತಿ ಕ್ರ್ಯಾಕ್ಸು, ಒಡಕ್ಲು ಅನ್ನೋದು ತುಂಬ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಪಟ್ಟಾದು ಕಣ್ಣು ಅಷ್ಟೇ ಸೇಮ್ ಅಪ್ಪ ಹೇಗಿದೆ ಆ ಟೈಪಲ್ಲಿ ಹೆವಿ ಕ್ರ್ಯಾಕ್ಸ್ ಬಂದಿದೆ. ಅದು ಡೀಟೇಲಾಗಿ ತೋರಿಸ್ತೀನಿ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ. ಹಿಂಗೆ ಈ ಅಪ್ಪ ಕಣ್ಣಿರೋದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಆನೇಕಲ್ ರೇಗ್ದಾರಲ್ಲಿ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೇಲು, ಚಡಿ ಬಾಲ ಬರುತ್ತೆ, ಚುಪ್ತಿರಿ ಉದ್ದಾತಿರಿ, ವೈಬ್ರೇಷನ್ನು ಮೀಡಿಯಮ್ ಆಗಿರುತ್ತೆ. ಲಾಲ್ ಕಟ್ಟು ಈ ಹೆಣ್ಣಲ್ಲಿ ತುಂಬ ಲೈಟಾಗಿದೆ. ಗಂಡು ಹೆಣ್ಣು ಎರಡಲ್ಲೂ ಲಾಲ್ ಕಟ್ ತುಂಬ ಲೈಟಾಗಿದೆ. ಪಟ್ಟ ಸಖತ್ತಾಗಿ ಬಂದಿದೆ. 2 ಸೈಡು ತಿರಿ ನೋಡ್ಬೋದು, ಚುಪ್ ತಿರಿ ಉದ್ದಾ ತಿರಿ, ವೈಬ್ರೇಷನೂ ಅಷ್ಟೇ ಒಳ್ಳೆ ವೈಬ್ರೇಷನ್ ಇರುತ್ತೆ. ಗಂಡಕ್ಕಿಂತ ಹೆಣ್ಣಲ್ಲಿ ವೈಬ್ರೇಷನ್ನು ಜಾಸ್ತಿ ಇರುತ್ತೆ. ಲೆಂತ್ ವೈಸು, ಚಡಿ ಶೇಪು, ಗಂಡು ಹೆಣ್ಣು ಎರಡೂ ಅಗ್ಲ ಅಂದರೆ ಅಗ್ಲ ಎದೆ ಇರುತ್ತೆ. ಗಂಡು ಸ್ವಲ್ಪ ಉದ್ದ ಚೊಂಚು, ಹೆಣ್ಣು ನೋಡ್ಬೋದು ಮೀಡಿಯಮ್ ಸೈಜ್ಗಿಂತ ಚಿಕ್ಕ ಚೊಂಚು, ದುಂಡು ತಲೆ, ಅಗ್ಲ ಕಣ್ಣು, ಬಾದಾಮಿ ಶೇಡ್ ಕಣ್ಣದಿರುತ್ತೆ. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು, ಫುಲ್ ಹರ್ಡ್ಕೊಂಡಿರುತ್ತೆ, ಔಟ್ರಿಂಗ್ ಬ್ಲ್ಯಾಕು ಡಾರ್ಕ್ ಆಗಿರುತ್ತೆ. ಹೆಣ್ಣು ಬಂದ್ಬಿಟ್ಟು ಶುದ್ಧ ಕಣ್ಣದಿರುತ್ತೆ. ಗಂಡು ಕ್ರ್ಯಾಕ್ಸು ಒಡಕಲು ಜಾಸ್ತಿ ಇರುತ್ತೆ. ಹೆಣ್ಣು ಬಂದ್ಬಿಟ್ಟು ಫುಲ್ ಕಂಪ್ಲೀಟು ಬಾದಾಮಿ ಶೇಡ್ ಕಣ್ಣಲ್ಲಿ ಫುಲ್ ಶುದ್ಧ ಕಣ್ಣು, ಹಾರಿಸ್ಕೊಳ್ಳೋ ಕಣ್ಣು ಜಾಸ್ತಿ ಇರುತ್ತೆ ಹೆಣ್ಣಲ್ಲಿ. ಹಿಂಗೆ ಮ್ಯಾಚ್ ಮಾಡಿದ್ದೀವಿ. ವರ್ಷನೂ ಪಟ್ಟಗಳು ಇದರಲ್ಲಿ ತುಂಬ ಮಾಡಿಸ್ತೀವಿ. ಒಳ್ಳೆ ಲಾಂಗ್ ಟೈಮ್ ರಿಸಲ್ಟು ಬಂದಿದೆ. ಫ್ರೆಂಡ್ಸ್, ಇವಾಗೇನು ಆನೇಕಲ್ ರೇಗ್ದಾರಲ್ಲಿ ಮೇಯ್ನ್ ಜೊತೆ ತೋರಿಸ್ದೆ. ಆ ಜೊತೆಗೆ ಬಂದಿರೋ ಪಟ್ಟ ಇದು ಅಪ್ಪ ಅಮ್ಮಕ್ಕಿಂತ ಲೆಂತ್ ಬಂದಿದೆ. ಅಪ್ಪ ಅಮ್ಮ ಬಂದ್ಬಿಟ್ಟು ಲೆಂತ್ ಸ್ವಲ್ಪ ಕಮ್ಮಿ ಇತ್ತು, ಪಟ್ಟ ಅಪ್ಪ ಅಮ್ಮಕ್ಕಿಂತ ಲೆಂತ್ ಸಕ್ಕತ್ತಾಗಿ ಬಂದಿದೆ. ಬಣ್ಣನೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನಿಂತ್ಕೊಳ್ಳೋ ಶೇಪು ಸ್ಟೈಲು ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ, ಸಖತ್ ಅಲ್ಟಿಮೇಟ್ ಆಗಿದೆ. ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ ಅಕ್ಕಿ ನೋಡ್ಬೋದು. ಇಲ್ಲಿ ಫುಲ್ಲು ಚಡಿಯಾಗಿ ನಿಂತ್ಕೊಳ್ಳುತ್ತೆ, ಎಸ್ ಟೈಪ್ ಕುತ್ತಿಗೆಯಲ್ಲಿ ಇಟ್ಕೊಳ್ಳುತ್ತೆ. ಹಾರಿಸ್ಕೊಳ್ಳೋಕ್ಕೆ ಒಂದು ಒಳ್ಳೆ ಲಾಂಗ್ ಟೈಮ್ ಬರೋ ಪಟ್ಟ ಇದು. ಈ ಪಟ್ಟನ ನೀವು ಇಸ್ಕೊಂಡ್ರೆ ಆರಾಮಾಗಿದ್ದನ್ನ ಈ ವರ್ಷ ರೆಡಿ ಮಾಡ್ಕೊಳ್ಳಿ. ಗಟ್ಟಿ ಬಾಜಿ ಹತ್ತೋ ತನಕ ಪಟ್ಟನ ಬಿಡ್ಕೊಂಬನ್ನಿ. ಅದಾದಮೇಲೆ ರೆಕ್ಕೆ ಹೊಡೀರಿ. ಅಲ್ಲಿ ತನಕ ರೆಕ್ಕೆ ಹೊಡಿಯೋಕ್ಕೆ ಹೋಗ್ಬೇಡಿ. ಇಲ್ಲ ಟೂರ್ನಮೆಂಟ್ಗೆ ಯಾರು ಬಿಡ್ಕೊಳ್ಳೋರು ಇದ್ರೇನು ಈ ಅಕ್ಕಿನ ರೆಡಿ ಮಾಡ್ಕೊಂಡು ಒಂದು ವಾರದಲ್ಲೆಲ್ಲ ಈ ಅಕ್ಕಿನ ಹಾರಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಬೋದು. ಯಾರೇ ಈ ಪಟ್ಟನ ಟೂರ್ನಮೆಂಟ್ಗೆ ಹಾರಿಸಿರೋ ಈ ವರ್ಷ ಹಾರಿಸಿ, ಮುಂದಿನ ವರ್ಷ ಹಾರಿಸಿ, ಇದೇ ಲೈನಲ್ಲಿ ಜಾತಿ ಮಾಡ್ಕೊಳ್ಳೋಕ್ಕೆ ಒಂದು ಪಟ್ಟನ ಗಿಫ್ಟಾಗಿ ಕೊಡ್ತೀವಿ ಟೂರ್ನಮೆಂಟ್ ಹಾರಿಸಿದವ್ರಿಗೆ. ಕಂಡೀಷನ್ನು ಕ್ವಾಲಿಟೀಸ್ ನೋಡ್ಕೊಳ್ಳಿ. ಒಳ್ಳೆ ಲೆಂತು, ಕ್ಲಾಸ್ 1 ಶೇಪಲ್ಲಿರುತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಪಟ್ಟನ 3000 ರೂಪಾಯಿ ಕೊಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕ್ವಾಲಿಟೀಸ್ ನೋಡಿಬಿಟ್ಟು ಆಮೇಲೆ ನೀವು ಪರ್ಚೇಸ್ ಮಾಡ್ಬೋದು. ಆನೇಕಲ್ ರೇಗ್ದಾರಲ್ಲಿ ಗಂಡು ಪಟ್ಟ. ಫ್ರೆಂಡ್ಸ್, ಇವಾಗೇನು ಆನೇಕಲ್ ರೇಗ್ದಾರಲ್ಲಿ ಪಟ್ಟ ತೋರಿಸ್ದೆ. ಸಿಂಗಲ್ ಟೇಲು, ಚಡಿ ಬಾಲ ಎತ್ತಿಟ್ಕೊಳ್ಳುತ್ತೆ,
ಚಿಶುಪ್ ತಿರಿ ಉದ್ದ ತಿರಿ ಲಾಲ್ ಕಟ್ ನೋಡ್ಬೋದು. ಇವಾಗಲೇ ಸಖತ್ತು ಗಟ್ಟಿ ಬಣ್ಣಲಿದೆ ಲಾಲ್ ಕಟ್ಟು. 5ನೇ ಕಲ್ಲಿ ತನಕ ಉದುರಿದೆ. 2 ಸೈಡೂ ತಿರಿ ಫುಲ್ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ 2 ಸೈಡು ತಿರಿ ಫುಲ್ ಇದೆ. ಇದು ಪಟ್ಟ ಗರಿಗಳು, ಇದು ಉದ್ರಿ ಬರ್ತಾರೋ ಗರಿಗಳು. ಡಿಫ್ರೆನ್ಸ್ ನೋಡ್ಬೋದು. ಲಾಲ್ ಕಟ್ಟು ಲೈಟ್ ಆಗಿದೆ, ಈ ಕಡೆ ಕಪ್ಪು ಬಣ್ಣನೂ ಲೈಟ್ ಆಗಿದೆ. ಈ ಕಡೆ ನೋಡ್ಬೋದು ಕಪ್ಪು ಬಣ್ಣ ಡಾರ್ಕ್ ಆಗಿದೆ, ಲಾಲ್ ಕಟ್ಟನು ಹೆವಿ ಡಾರ್ಕ್ ಆಗಿದೆ. 2 ಸೈಡು ಕೆಂಪು ಛಾಯೆ ನೋಡ್ಬೋದು. 2 ಸೈಡು ಕೆಂಪು ಛಾಯೆನೂ ಸಖತ್ತಾಗಿ ಬಂದಿದೆ ಪಟ್ಟಾಗೆ. ಲೆಂತು ಉದ್ದ ಇರುತ್ತೆ, ಅಗ್ಲ ಎದೆ ಇರುತ್ತೆ. ಶೇಪ್ ಅಂತೂ ಕ್ಲಾಸ್ 1 ಆಗಿ ಬಂದಿದೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣು. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಕಪ್ಪು ಫುಲ್ ಹರಡ್ಕೊಂಡಿದೆ, ಔಟ್ರಿಂಗ್ ಬ್ಲ್ಯಾಕ್ ಡಾರ್ಕ್ ಆಗಿದೆ. ವೈಬ್ರೇಷನ್ ರೊಟೇಷನ್ ನೋಡ್ಬೋದು. ಇವಾಗಲೇ ಕಣ್ಣಲ್ಲಿ ತುಂಬ ಚೆನ್ನಾಗಿ ಮಾಡುತ್ತೆ. ಪಿಂಕಿಶ್ ಅನಾರಿ ಏನಿದೆ ಅವೆಲ್ಲ ವಯಸ್ಸಾಗ್ತಾರಂಗೆ ಕಪ್ಪು ಒಡಕ್ಲಿಗೆ ಟರ್ನ್ ಆಗುತ್ತೆ. ಅದಪ್ಪ ಕಣ್ಣು ಯಾವ ಟೈಪಲ್ಲಿ ಇದೆಯೋ ಆ ಟೈಪ್ಗೆ ಒಡಕ್ಲಿಗೆ ಇದು ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ಜಾಸ್ತಿ ಇದೆ, ಹಾರಿಸ್ಕೊಳ್ಳೋ ಕಣ್ಣು ಇದರಲ್ಲಿ ಜಾಸ್ತಿ ಇದೆ. ರಿಂಗ್ ನಂಬರ್ 1035.